ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟು, ಜೊತೆಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತೀನಿ. PGCET 2025 ಕೌನ್ಸಿಲಿಂಗ್ ಕುರಿತು ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು, ಜೊತೆಗೆ ಒಂದಿಷ್ಟು ಕಮೆಂಟ್ಸನ್ನು ಕೇಳಿದ್ದೀರಾ, ಕಮೆಂಟ್ಸನ್ನು ಮಾಡಿದ್ದೀರಾ, ಅದ್ರ ಬಗ್ಗೆ ನಾವು ಮಾತನಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೋ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್, ಜೊತೆಗೆ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, PGCET 2025 ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಅನ್ನ ನಾವು ನೋಡೋದಾದ್ರೆ, ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿರುವಂಥದ್ದು. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ತಕ್ಷಣ ನೀವೆಲ್ಲ ಏನು ಅನ್ಕೊಂಡ್ರಿ, ಇನ್ನು ಇಮಿಡಿಯೇಟ್ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಸ್ಟೂಡೆಂಟ್ಸ್ ಅನ್ಕೊಂಡಿದ್ರಿ. ನೋಡಿ, ಈಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿರುವಂಥದ್ದು. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ಆದ್ಮೇಲೆ KEA ಕಡೆಯಿಂದ ಈಗ ನೆಕ್ಸ್ಟ್ ನಿಮಗೆ ಏನು ಅಪ್ಡೇಟ್ ಬರುತ್ತೆ ಅಂತ ಅಂದ್ರೆ, ಒಂದು ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ದು ಫೈನಲ್ ಸೆಮ್ದು ಮಾರ್ಕ್ಸನ್ನು ಅಪ್ಡೇಟ್ ಮಾಡಿಲ್ಲ, ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತ ಸ್ಟೂಡೆಂಟ್ಸ್ ನೀವು ಕೇಳ್ತಿದ್ದೀರಾ. ಅದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ, ಅದು ಯಾವಾಗಾದ್ರೂ ಕೊಡ್ಬೋದು. ಆ್ಯಂಡ್ ಜೊತೆಗೆ ಈಗ ನೆಕ್ಸ್ಟ್ ನಿಮಗೆ ಇರುವಂತಹ ಫಾರ್ಮಾಲಿಟಿ ಪ್ರೊಸೀಜರ್ ಏನು ಅಂತ ಅಂದ್ರೆ, ಒಂದು ಸ್ಕೆಡ್ಯೂಲನ್ನು ಆದರೆ ರಿಲೀಸ್ ಮಾಡ್ತಾರೆ. ಓಕೆನಾ? ಅದು ಬಂದ್ಬಿಟ್ಟು ಯಾವುದರ ಸ್ಕೆಡ್ಯೂಲ್ ಅಂತ ಅಂದ್ರೆ, ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಕೆಡ್ಯೂಲ್ ಆದರೆ ಆಗಿರುತ್ತೆ. ಅದರಲ್ಲಿ ಸಿಂಪಲ್ ನೋಡಿ, ಈಗಾಗಲೇ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿರೋದ್ರಿಂದ ಇದು ಬಂದ್ಬಿಟ್ಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಆದ್ದರಿಂದ ನೆಕ್ಸ್ಟ್ ನಿಮಗೆ ಡೈರೆಕ್ಟ್ ಆಗಿ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದಾಗ ನೀವು ಅದಕ್ಕೆ ಲಾಗಿನ್ ಆಗೋದಕ್ಕೆ ನಿಮ್ಮ ಹತ್ರ ಕೆಲವೊಂದಿಷ್ಟು ಡೀಟೇಲ್ಸ್ ಬೇಕು. ಆ ಡೀಟೇಲ್ಸನ್ನು ಈಗಾಗಲೇ ಕೊಟ್ಟಿರುವಂಥದ್ದು ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡೋದಾದ್ರೆ, PGCET 2025 MBA MCA MTech ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರುವಂಥದ್ದು. ಅಲ್ಲಿ ಈಗಾಗಲೇ ನಿಮ್ಮ ಹತ್ರ ಸ್ಲಿಪ್ ಇದೆ. ಸ್ಲಿಪ್ಪಲ್ಲಿ ಆಪ್ಷನ್ ಎಂಟ್ರಿಗೆ ಬೇಕಿರುವಂತಹ ಎಲ್ಲ ಥರದ ಡೀಟೇಲ್ಸ್ ಇದೆ ಆಪ್ಷನ್ ಎಂಟ್ರಿ ಪೇಜ್ಗೆ. ಅಂದರೆ ನಿಮಗೆ ಬೇಕಿರುವಂತಹ ಆಪ್ಷನ್ ಎಂಟ್ರಿ CET ನಂಬರ್ ಆಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು, ಎಲ್ಲಾನು ಡೀಟೇಲ್ಸ್ ಇರುವಂಥದ್ದು. ಸೊ ನೀವು ಹಾಗಾಗಿ ಈಸಿಯಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋತೀರಾ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ಗೆ ಮೊದಲಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು 4 days ಟೈಮನ್ನು ಕೊಡ್ತಾರೆ. 4 days ಟೈಮ್ ಕೊಟ್ಟಿದ್ದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಅಂದರೆ ಜಸ್ಟ್ ನೀವು ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರಾ ಅದಕ್ಕೆ ನಿಮ್ಗೆ ಯಾವ ಸೀಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಜಸ್ಟ್ ಟೆಂಪ್ರರಿಯಾಗಿ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಒಂದು 4 days ಟೈಮನ್ನು ಕೊಡ್ತಾರೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುತ್ತೆ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಕಾಲೇಜ್ಗೆ ಅಡ್ಮಿಷನ್ ಆಗೋ ಪ್ರೋಸೆಸ್ ಆಗಿರ್ಬೋದು, ಎಲ್ಲನೂ ಸಹ ಇನ್ಕ್ಲೂಡ್ ಆದರೆ ಆಗಿರುವಂಥದ್ದು. ಅದರಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ KEA ಕಡೆಯಿಂದ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಬಟ್ ಈಗ ಸದ್ಯಕ್ಕಂತೂ ಇನ್ನು ಅತಿ ಶೀಘ್ರದಲ್ಲೇ ನಿಮಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಏನು ಈಗ ನೀವು ಕೇಳ್ತಿದ್ರೆ ಅದರ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಯಾಕೆ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಅಂದರೆ ಸಿಂಪಲ್ ಇಷ್ಟೇ. ಈಗ ಬಂದ್ಬಿಟ್ಟು ಪ್ರೆಸೆಂಟು KEA ಕಡೆಯಿಂದ KCET ಆ್ಯಂಡ್ ಹಾಗೇನು ನೀಟ್ದು ಕಂಬೈನ್ಡ್ ಕೌನ್ಸಿಲಿಂಗ್ ಆದರೆ ನಡೀತಿದೆ. ಅವ್ರದ್ದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫಾರ್ಮಾಲಿಟೀಸು ಪ್ರೊಸೀಜರ್ ಬಂದ್ಬಿಟ್ಟು ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಅವ್ರಿಗೆ 3 ರೌಂಡ್ಸು ಕಂಪ್ಲೀಟ್ ಆಗುತ್ತೆ. ಆ 3 ರೌಂಡ್ಸ್ ಕಂಪ್ಲೀಟ್ ಆಗೋಷ್ಟು ಒಳಗಡೆ PGCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ದು ಸ್ಕೆಡ್ಯೂಲನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಇದೇ ತಿಂಗಳಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ತುಂಬ ಡಿಲೇ ಆಗುತ್ತೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ಒಂದು ತಿಂಗಳಲ್ಲಿ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಸೀನಿಯರ್ಸನ್ನು ಅಥವಾ ಸೂಪರ್ ಸೀನಿಯರ್ಸನ್ನು ಕೇಳಿದ್ರೆ ಅವ್ರು ಹೇಳ್ತಾರೆ ಅವರ ಒಂದು ಎಕ್ಸ್ಪೀರಿಯನ್ಸು, ಅವರ ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡು PGCET ಎಕ್ಸಾಮ್ ಏನು ಬರೀತಾರೆ ಅದಾದಮೇಲೆ ಅಟ್ಲೀಸ್ಟ್ ಅಂದ್ರೂ 4 to 6 months ಆದರೆ ವೆಯ್ಟ್ ಮಾಡಿರ್ತಾರೆ ಕಾಲೇಜ್ಗೆ ಅಡ್ಮಿಷನನ್ನು ತಗೊಳ್ಳೋದಕ್ಕೆ. ಇಲ್ಲೂ ಸೇಮ್ ಪ್ರೊಸೀಜರ್ ಆದರೆ ನಡೆಯುವಂಥದ್ದು. ಯಾಕೆ ಅಂತ ಅಂದರೆ ಪ್ರತಿ ವರ್ಷವೂ PGCET ಕೌನ್ಸಿಲಿಂಗ್ ನಡೆಯುವಂಥದ್ದು ಸ್ವಲ್ಪ ಲೇಟೇ. ಯಾಕೆ ಅನ್ನೋದನ್ನು ಸಹ ಹೇಳ್ತೀನಿ ನೋಡಿ. ಇದು ಬಂದ್ಬಿಟ್ಟು ಈಗ ಡಬಲ್ ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸು ನೀವು ಜಾಯಿನ್ ಆಗೋದಲ್ವಾ, ಕೆಲವೊಂದಿಷ್ಟು ಯೂನಿವರ್ಸಿಟಿಗಳಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಅವರ ಒಂದು ಲಾಸ್ಟ್ ಸೆಮ್ದು ರಿಸಲ್ಟ್ ಬಂದ್ಬಿಟ್ಟು ಯೂನಿವರ್ಸಿಟಿ ಕಡೆಯಿಂದ ಕೊಡುವಂಥದ್ದು ಲೇಟ್ ಆಗಿರುತ್ತೆ. ಅದೇ ಒಂದು ರೀಸನ್ಗೆ. ಆ್ಯಂಡ್ ಜೊತೆಗೆ ಏನು ಅಂತಂದರೆ KEAಗೆ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಸೀಟ್ಸ್ ಇದ್ದಾವೆ ಏನು ಅಂತ ಹೇಳ್ಬಿಟ್ಟು ಕಾಲೇಜಸಲ್ಲಿ ಅವ್ರಿಗೂ ಸಹ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡಬೇಕಾಗುತ್ತೆ. ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿರೋದ್ರಿಂದ ನಿಮಗೇನು ತುಂಬ ಡಿಲೇ ಆದರೆ ಆಗೋದಿಲ್ಲ. ಓಕೆನಾ? ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಏನು ಅಂತ ಹೇಳಿಬಿಟ್ಟು. ಇದ್ರ ಬಗ್ಗೆ ಈಗಾಗಲೇ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವುದೇ ಥರದ ಸಪ್ರೇಟಾಗಿ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ಅಥವಾ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಇರೋದಿಲ್ಲ. ಇದು ನಿಮಗೆ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಇರುತ್ತೆ ಅಂತ ಅಂದರೆ, ಈಗ ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ರಿಸಲ್ಟ್ ಬರುತ್ತೆ. ರಿಸಲ್ಟಲ್ಲಿ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಅದಕ್ಕೆ ಅಡ್ಮಿಷನ್ ತಗೋತೀರಾ ಅಲ್ವಾ, ಯಾವಾಗ ಅಡ್ಮಿಷನನ್ನು ತಗೋತೀರಾ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡೋ ಟೈಮಲ್ಲಿ ಅಲ್ಲಿ ವೆರಿಫಿಕೇಷನನ್ನು ಮಾಡ್ತಾರೆ. ಆಗೇನಾದರೂ ವೆರಿಫಿಕೇಷನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಕರೆಕ್ಟ್ ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀರಾ ಅಂತ ಅಂದರೆ ಆವಾಗ ನಿಮ್ಮ ಮೇಲೆ ಆ್ಯಕ್ಷನನ್ನು ತಗೋತಾರೆ. ಬಟ್ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸು ಸಿಂಪಲ್ ಇರುತ್ತೆ. ಯಾವಾಗ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ತೀರಾ ಅವಾಗ ಬಂದುಬಿಟ್ಟು ನೀವು ಅಲ್ಲಿ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಅಲ್ಲಿ ವೆರಿಫಿಕೇಷನ್ ಮಾಡಿ ನಿಮ್ಗೆ ಅಡ್ಮಿಷನನ್ನು ಆದರೆ ಕೊಡ್ತಾರೆ. ಓಕೆನಾ? ಸೊ ಫೈನಲಿ ನೀವೇನು ತಿಳ್ಕೊಬೇಕು ಅಂತ ಅಂದರೆ, ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದುಬಿಟ್ಟು ತುಂಬ ಡಿಲೇ ಆದರೆ ಆಗೋದಿಲ್ಲ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಬಂದುಬಿಟ್ಟು ಇದೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು ಮೇಲೆ ನಿಮಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಂಥ ಎಲ್ಲ ಥರದ ಪಾಸಿಬಿಲಿಟೀಸ್ ಆದರೆ ಇದ್ದಾವೆ. ಜೊತೆಗೆ ನನ್ನ ಒಂದು PGCET 2025 ಟೆಲಿಗ್ರಾಮ್ ಗ್ರೂಪಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಡಿಸ್ಕಷನನ್ನು ಈಗಾಗಲೇ ಮಾಡ್ತಿರುವಂಥದ್ದು. ನೀವು ಅದರಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನನ್ನು ಹಾಗೆ. ಆ್ಯಂಡ್ ಜೊತೆಗೆ ಏನು ಅಂತ ಅಂದರೆ ಕೌನ್ಸಿಲಿಂಗ್ ರಿಲೇಟೆಡ್ ನಿಮಗೆ ಯಾವುದರ ರಿಲೇಟೆಡ್ ಡೌಟ್ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ
ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಕೌನ್ಸ್ಲಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಅದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಆಗಲಿ, ಇಲ್ಲ ಅಂತಂದರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಆಗಲಿ, ಅಥವಾ ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.